ದೇಶದಲ್ಲಿ ಅತ್ಯಂತ ದುಬಾರಿ ಜೀವನ ನಡೆಸುವಂಥ ಸ್ಥಿತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಗಾಳಿ ಒಂದನ್ನು ಬಿಟ್ಟು ಉಳಿದೆಲ್ಲದಕ್ಕೂ ರಾಜ್ಯ ಸರ್ಕಾರ ತೆರಿಗೆ ವಿಧಿಸುತ್ತಿದೆ, ಬೆಲೆ ಏರಿಕೆ ಮಾಡುತ್ತಿದೆ ಎಂದು ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ. ಹಾಲು, ಕರೆಂಟ್ ಬಳಿಕ ಡೀಸೆಲ್ ದರವನ್ನು ಏರಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ರಾತ್ರಿ ಮಲಗಿ ಬೆಳಗೆದ್ದರೆ ಯಾವುದರ ಬೆಲೆ ಏರಿಕೆಯಾಗುವುದೋ ಎಂಬ ಆತಂಕದ ಪರಿಸ್ಥಿತಿ ನಾಡಿನ ಜನಸಾಮಾನ್ಯರಲ್ಲಿ ಮನೆ ಮಾಡಿದೆ. ಬೆಲೆ ಏರಿಕೆಯ ದಂಡ ನಿರಂತರ ಪ್ರಯೋಗಿಸುತ್ತಿರುವ ನಿಷ್ಪ್ರಯೋಜಕ ಕಾಂಗ್ರೆಸ್ ಸರ್ಕಾರ ಎಂದಿನಂತೆ ಜನರ ಬದುಕನ್ನು ಹಿಂಡುವುದನ್ನು ಮುಂದುವರಿಸಿದೆ. ತನ್ನ ಖಾಲಿ ಖಜಾನೆ ತುಂಬಿಸಿಕೊಳ್ಳಲು ಡೀಸೆಲ್ ಮಾರಾಟ ತೆರಿಗೆಯನ್ನು ದಿಢೀರ್ ಹೆಚ್ಚಿಸಿರುವುದರಿಂದ ರಾಜ್ಯದಲ್ಲಿ ಡೀಸೆಲ್ ದರವು ಪ್ರತಿ ಲೀಟರ್ಗೆ ₹2 ಹೆಚ್ಚಳವಾಗಿದ್ದು, ನಾಡಿನ ಜನಸಾಮಾನ್ಯರಿಗೆ ಈ ದರ ಏರಿಕೆ ಬಿಸಿ ನೇರವಾಗಿ ತಟ್ಟಲಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ರಾಜ್ಯದ ಜನತೆ ಮೇಲೆ ಒಂದಾದ ಮೇಲೊಂದರ ಬೆಲೆ ಏರಿಕೆ ಬರೆ ಬಿದ್ದಿದೆ. ಅದರಲ್ಲೂ 2025 ಆರಂಭದಿಂದಲೇ ಈ ಬೆಲೆ ಏರಿಕೆಗಳ ಬಿಸಿಯಿಂದ ಆಘಾತ ಸಂಭವಿಸಿವೆ. ಮನೆ ಮಂದಿಯೆಲ್ಲ ದುಡಿದರೂ ಖರ್ಚು ಭರಿಸೋಕೆ ಇಂದಿಗೂ ಅದೆಷ್ಟು ಜನರು ಕಷ್ಟಪಡುತ್ತಿದ್ದಾರೆ. ದೇಶದಲ್ಲಿ ಅತ್ಯಂತ ದುಬಾರಿ ಜೀವನ ನಡೆಸುವಂಥ ಸ್ಥಿತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಗಾಳಿ ಒಂದನ್ನು ಬಿಟ್ಟು ಉಳಿದೆಲ್ಲದಕ್ಕೂ ರಾಜ್ಯ ಸರ್ಕಾರ ತೆರಿಗೆ ವಿಧಿಸುತ್ತಿದೆ, ಬೆಲೆ ಏರಿಕೆ ಮಾಡುತ್ತಿದೆ. ಯಾವ ಮತದಾರರು ಸರ್ಕಾರಕ್ಕೆ ಆಡಳಿತ ನಡೆಸಲು ಅವಕಾಶ ಕಲ್ಪಿಸಿದರೂ ಅದೇ ಮತದಾರರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಶಾಪವಾಗಿ ಪರಿಣಮಿಸಿದ್ದು, ರಾಜ್ಯದಲ್ಲಿ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ. ಇದರ ನಡುವೆ ಹೆಚ್ಚಾಗಿರುವ ಅಗತ್ಯತೆಗಳ ಬೆಲೆಯು ಸೆರಗಲ್ಲಿ ಕೆಂಡ ಕಟ್ಟಿಕೊಂಡು ಜೀವಿಸುವಂತೆ ಮಾಡಿವೆ. ಒಂದಲ್ಲ ಎರಡಲ್ಲ, ಒಂದಾದ ಮೇಲೊಂದು. ಇವತ್ತು ನೀರಿನ ಶುಲ್ಕ, ನಾಳೆ ವಿದ್ಯುತ್ ಬಿಲ್ ದರ, ಆಮೇಲೆ ಸಾರಿಗೆ ದರ, ಹೀಗೆ ಜನ ಇನ್ನೇನು ಉಸಿರು ಎಳೆದುಕೊಳ್ಳುತ್ತಿದ್ದಾರೆ ಅನ್ನುವಾಗಲೇ ಮತ್ತೊಂದು ಅಗತ್ಯತೆಯ ಬೆಲೆ ಏರಿಕೆ ಉಸಿರುಗಟ್ಟಿಸುತ್ತಿದೆ. ಈ ಬೆಲೆ ಏರಿಕೆಗಳ ನಡುವಿನ ಜೀವನ ದುಬಾರಿಯಾಗಿದೆ. ಆದರೆ ಸಂಬಳ ಮಾತ್ರ ದುಬಾರಿಯಾಗಿಲ್ಲ. ಆದಾಯ ಕಡಿಮೆ, ಖರ್ಚು ಹೆಚ್ಚು. ಈ ಎರಡು ತಕ್ಕಡಿಗಳ ನಡುವೆ ಒದ್ದಾಡುವ ಸ್ಥಿತಿ ಬಂದೊದಗಿದೆ. ಸರ್ಕಾರದ ವಿವಿಧ ನೀತಿಗಳ ಪರಿಣಾಮವಾಗಿ ಈ ದರ ಏರಿಕೆಗಳು ಶೇಕಡಾ 1 ಅಥವಾ 2 ಮಟ್ಟವಲ್ಲ, ಶೇಕಡಾ 10ರಿಂದ 500ರಷ್ಟರವರೆಗೆ ಏರಿಕೆ ಕಂಡಿವೆ. ಹಾಗಾದರೆ ಯಾವುದೆಲ್ಲ ಬೆಲೆ ಏರಿಕೆ ಕಂಡಿದೆ, ಎಷ್ಟೆಷ್ಟು ಬೆಲೆ ಏರಿಕೆಯಾಗಿದೆ ಎಂಬುದರ ಬಗ್ಗೆ ಎ ಇಂದ ಝೆಡ್ ವರೆಗೆ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಎ ಇಂದ ಝೆಡ್ ಬೆಲೆಯ ಏರಿಕೆ ವಿಶ್ಲೇಷಣೆ ಹೀಗಿದೆ. ಎ ಅಂದರೆ ಆಲ್ಕೋಹಾಲ್, ಅಂದರೆ ಮದ್ಯದ ಬೆಲೆ ಶೇಕಡಾ 20ರಷ್ಟು ತೆರಿಗೆ ಹೆಚ್ಚಾಗಿದೆ. ಅದರಂತೆ ಬಿಯರ್ ಮೇಲೆ ಶೇಕಡಾ 10ರಷ್ಟು ತೆರಿಗೆ ಹೆಚ್ಚಾಗಿದೆ. ಇದು ನಿಜಕ್ಕೂ ಆಘಾತದ ಸುದ್ದಿ. ಯಾಕೆಂದರೆ ಮದ್ಯ ಸೇವನೆ ಮಾಡುವವರಿಗೆ ಇದು ದೊಡ್ಡ ಹೊಡೆತ. ಅವರು ಯಾವುದೇ ಕಾರಣಕ್ಕೂ ತಮ್ಮ ಆಯ್ಕೆಯಿಂದ ಹಿಂದೆ ಹೋಗುವುದಿಲ್ಲ. ಬಂಡವಾಳ ಮಾಡಿಟ್ಟುಕೊಂಡು ಈ ಬೆಲೆ ಏರಿಕೆ ಬರೆ ಎಳೆಯಲಾಗಿದೆ. ಬಿ ಅಂದರೆ ಬಸ್. ಈಗಾಗಲೇ ಬಸ್ ಟಿಕೆಟ್ ದರ ಹೆಚ್ಚಳವಾಗಿದೆ. BMTC ಹಾಗೂ KSRTC ಬಸ್ಗಳಿಗೆ ಶೇಕಡಾ 15ರಷ್ಟು ಟಿಕೆಟ್ ದರ ಏರಿಕೆಯಾಗಿದೆ. ಇದರ ಬಿಸಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತಟ್ಟುವುದಿಲ್ಲ. ಆದರೆ ಪ್ರತಿದಿನ ಪ್ರಯಾಣ ಮಾಡುವವರಿಗೆ ಇದು ನಿಜಕ್ಕೂ ಜೇಬಿಗೆ ಕತ್ತರಿ ಹಾಕುವ ಸಂಗತಿಯಾಗಿದೆ. ಸಿ ಅಂದರೆ ಕ್ಯಾಬ್ ಅಥವಾ ಆಟೋ ಮತ್ತು ಟ್ಯಾಕ್ಸಿಗಳ ಶೇಕಡಾ 3ರಷ್ಟು ಸಾರಿಗೆ ತೆರಿಗೆ ಹೆಚ್ಚಳದಿಂದ ಪ್ರಯಾಣ ವೆಚ್ಚ ಹೆಚ್ಚಾಗಿದೆ. ಈ ಬೆಲೆ ಏರಿಕೆ ಸಾಮಾನ್ಯವಾಗಿ ಬೇರೆ ನಗರಗಳಲ್ಲಿ ಹೆಚ್ಚಾಗಿ ಪ್ರಭಾವ ಬೀರಿಲ್ಲ. ಆದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ನೆಲೆಸಿದ್ದಾರೆ. ಹೀಗಾಗಿ ಬೆಂಗಳೂರಿನ ಜನಕ್ಕೆ ಇದು ಹೆಚ್ಚಾಗಿ ಹೊಡೆತ ಬೀಳುತ್ತದೆ. ಡಿ ಅಂದರೆ ಡೀಸೆಲ್ ದರವು ಹೆಚ್ಚಳವಾಗಿದೆ. ಪ್ರತಿ ಲೀಟರಿಗೆ ₹2 ಹೆಚ್ಚಳವಾಗಿರುವ ಕಾರಣ ಲಾರಿ ಮಾಲೀಕರು, ಖಾಸಗಿ ಬಸ್ ಮಾಲೀಕರು ಕೆಂಡ ಕಾರುತ್ತಿದ್ದಾರೆ. ಇ ಅಂದರೆ ಎಲೆಕ್ಟ್ರಿಸಿಟಿ. ಈ ವರ್ಷದಲ್ಲಿ ವಿದ್ಯುತ್ ಬಿಲ್ ದರವು ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿದೆ. ಇದು ಸಾಲದೆಂದು ಸ್ಥಿರ ಶುಲ್ಕವು ಜೊತೆಗೆ ಹೆಚ್ಚವಾಗಿದೆ. ಇದೊಂಥರ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಟ್ಟಂತಾಗಿದೆ. ಎಫ್ ಅಂದರೆ ಫ್ಯೂಲ್.
ಜೂನ್ 2024ರಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಶೇಕಡಾ 3% ಏರಿಕೆ ಆಯಿತು. ಇದೀಗ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಜಿ ಅಂದರೆ ಗೈಡೆನ್ಸ್ ವ್ಯಾಲ್ಯೂ. ಆಸ್ತಿ ಮಾರಾಟದ ಮಾರ್ಗಸೂಚಿ ಮೌಲ್ಯವೇ ಶೇಕಡಾ 15ರಿಂದ 30%ವರೆಗೆ ಹೆಚ್ಚಳವಾಗಿದೆ. ಇದರಿಂದ ಆಸ್ತಿ ಕೊಳ್ಳುವವರಿಗೆ ಬರೆ ಎಳೆದಂತಾಗಿದೆ. ಎಚ್ ಅಂದರೆ ಹ್ಯಾಚ್ ಬ್ಯಾಕ್ ಟು ಲಕ್ಸುರಿ ಕ್ಯಾಬ್ಸ್. ಹ್ಯಾಚ್ ಬ್ಯಾಕ್ ಕಾರುಗಳ ಈಗ ಐಷಾರಾಮಿ ಕ್ಯಾಬ್ಗಳಾಗುತ್ತಿವೆ. ಇದರಿಂದ ಕಾರು ಬಾಡಿಗೆ ದರವು ಹೆಚ್ಚಾಗುತ್ತಿದೆ, ಏಕೆಂದರೆ ಕಾರುಗಳ ನಿರ್ವಹಣಾ ವೆಚ್ಚ ದುಬಾರಿಯಾಗಿದೆ. ಐ ಅಂದರೆ ಇಂಡಸ್ಟ್ರಿ ಕಾಸ್ಟ್ಸ್. ಕೈಗಾರಿಕಾ ಬಳಕೆಯಾಗಿ ವಿದ್ಯುತ್, ನೀರು ಮತ್ತು ಇಂಧನದ ದರಗಳು ಹೆಚ್ಚಳ. ಜೆ ಅಂದರೆ ಜರ್ನಿ ಕಾಸ್ಟ್. ಖಾಸಗಿ ಬಸ್ಗಳ ಬಾಡಿಗೆ ಹೆಚ್ಚಳದಿಂದ ಪ್ರಯಾಣದ ಖರ್ಚು ದುಬಾರಿ. ಡೀಸೆಲ್ ದರ ಹೆಚ್ಚಳದ ಪರಿಣಾಮ ಖಾಸಗಿ ಬಸ್ಗಳು ದರ ಹೆಚ್ಚಿಸಿವೆ. ಕೆ ಅಂದರೆ ಕರ್ನಾಟಕ ಕಾಲೇಜ್ ಫೀಸ್. ಖಾಸಗಿ ಪದವಿ ಕಾಲೇಜುಗಳಲ್ಲಿ ಶೇಕಡಾ 10% ಶುಲ್ಕ ಏರಿಕೆಯಾಗಿದೆ. ಇದರಿಂದ ಶಿಕ್ಷಣ ಕ್ಷೇತ್ರಕ್ಕೂ ಬೆಲೆ ಏರಿಕೆ ಬಿಸಿ ತಟ್ಟಿದಂತಾಗಿದೆ. ಎಲ್ ಅಂದರೆ ಲೈಫ್ ಟೈಮ್ ಟ್ಯಾಕ್ಸ್ ಆನ್ EVs. ಶೇಕಡಾ 25 ಲಕ್ಷ ಮೀರಿದ ವಿದ್ಯುತ್ ವಾಹನಗಳಿಗೆ ಶೇಕಡಾ 10% ಲೈಫ್ ಟೈಮ್ ಟ್ಯಾಕ್ಸ್ ವಿಧಿಸಲಾಗಿದೆ. ಎಂ ಅಂದರೆ ಮೆಟ್ರೋ ಫೇರ್ಸ್. ಬೆಂಗಳೂರು ಮೆಟ್ರೋ ಶೇಕಡಾ 71% ಬಾಡಿಗೆ ಏರಿಕೆ ಮೂಲಕ ಇತಿಹಾಸದಲ್ಲೇ ಅತಿ ಹೆಚ್ಚು ದರವಾಗಿದೆ. ಕೆಲವು ನಿಲ್ದಾಣಗಳಿಗೆ ತಲುಪುವ ಜನರಿಗೆ ಇದು 100% ದರ ಹೆಚ್ಚಳದ ಬಿಸಿ ಮುಟ್ಟಿಸಿದೆ. ಎನ್ ಅಂದರೆ ನಂದಿನಿ ಮಿಲ್ಕ್. ಹಾಲು, ಮೊಸರು, ಮಜ್ಜಿಗೆ ದರಗಳಲ್ಲಿ ಶೇಕಡಾ 4% ಏರಿಕೆಯಾಗಿದೆ. ರಾಜ್ಯದ ಜನರು ಅತಿ ಹೆಚ್ಚು ಖರೀದಿಸುವ ನಂದಿನಿ ಉತ್ಪನ್ನಗಳು ಏರಿಕೆಯಾಗಿರುವುದರಿಂದ ಜನರು ಕಂಗಾಲಾಗುವಂತೆ ಮಾಡಿದೆ. ಓ ಅಂದರೆ OTT ಆ್ಯಂಡ್ ಮೂವಿ ಟಿಕೆಟ್ಸ್. OTT ಸೇವೆಗಳು ಮತ್ತು ಚಿತ್ರಮಂದಿರ ಟಿಕೆಟ್ಗಳಿಗೆ ಶೇಕಡಾ 2% ಸೆಸ್ ವಿಧಿಸಲಾಗಿದೆ. ಪಿ ಅಂದರೆ ಪಾರ್ಕಿಂಗ್ ಫೀಸ್. ವಾಸಸ್ಥಳ ಮತ್ತು ವ್ಯಾಪಾರಿಕ ಪ್ರದೇಶಗಳಲ್ಲಿ ಪಾರ್ಕಿಂಗ್ ಶುಲ್ಕ ಏರಿಕೆಯಾಗಿದೆ. ಕ್ಯೂ ಅಂದರೆ ಕ್ವೆರಿ ಫೀಸ್. ಕ್ವಾರಿ ಚಾರ್ಜ್ ಹೆಚ್ಚಳದಿಂದ ಕಟ್ಟಡ ನಿರ್ಮಾಣದ ವೆಚ್ಚ ಗಗನಕ್ಕೆ ಏರಿದೆ. ಆರ್ ಎಂದರೆ ರೆಂಟಲ್ ಅಗ್ರಿಮೆಂಟ್ಸ್. ಬಾಡಿಗೆ ದಾಖಲೆಗಳ ಸ್ಟ್ಯಾಂಪ್ ಡ್ಯೂಟಿ ಶೇಕಡಾ 200ರಿಂದ 500% ಹೆಚ್ಚಳವಾಗಿದೆ. ಎಸ್ ಅಂದರೆ ಸಾಲಿಡ್ ವೇಸ್ಟ್ ಫೀಸ್. ಬೆಂಗಳೂರು ನಗರದಲ್ಲಿ ಆಸ್ತಿ ತೆರಿಗೆಯೊಂದಿಗೆ ಮಿಕ್ಕು ತ್ಯಾಜ್ಯ ಶುಲ್ಕ ಸೇರಿಸಲಾಗಿದೆ. ಟಿ ಅಂದರೆ ಟೋಲ್ ಚಾರ್ಜಸ್. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಶೇಕಡಾ 3ರಿಂದ 5%ವರೆಗೆ ಏರಿಕೆಯಾಗಿದೆ. ಯು ಅಂದರೆ ಯೂನಿಯನ್ ಗ್ಯಾಸ್ ಹೈಕ್. LPG ಸಿಲಿಂಡರ್ ಬೆಲೆ 50% ಹೆಚ್ಚಳವಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ದೊಡ್ಡ ಹೊಡೆತವೇ ಆಗಿದೆ. ವಿ ಅಂದರೆ ವೆಹಿಕಲ್ ರಿಜಿಸ್ಟ್ರೇಷನ್. ಹೊಸ ವಾಹನ ನೋಂದಣಿಗೆ 500ರಿಂದ 1000ವರೆಗೆ ಹೆಚ್ಚುವರಿ ಶುಲ್ಕ ವಿಧಿಸಲಾಗಿದೆ. ಡಬ್ಲ್ಯೂ ಅಂದರೆ ವಾಟರ್ ಟ್ಯಾರಿಫ್. ಬೆಂಗಳೂರಿನಲ್ಲಿ ನೀರಿನ ಬಿಲ್ ದರ ಏರಿಕೆಯಿಂದ ಮನೆ ಬಳಕೆದಾರರಿಗೆ ಹೊರೆಯಾಗಿದೆ. ಅದರಲ್ಲೂ ಬಾಡಿಗೆ ಮನೆಯಲ್ಲಿರುವವರಿಗೆ ಈ ಶುಲ್ಕದ ಬಿಸಿ ನೇರವಾಗಿ ತಟ್ಟುತ್ತದೆ. ಎಕ್ಸ್ ಅಂದರೆ ಎಕ್ಸ್ರೇ OPD ಚಾರ್ಜಸ್. ಖಾಸಗಿ ಆಸ್ಪತ್ರೆಗಳಲ್ಲಿ ಎಕ್ಸ್ರೇ ಔಟ್ ಪೇಷಂಟ್ ಶುಲ್ಕ ಶೇಕಡಾ 50ರಿಂದ 100% ಹೆಚ್ಚಳವಾಗಿದೆ. ವೈ ಅಂದರೆ ಯುವರ್ ಡೈಲಿ ಬಜೆಟ್. ತರಕಾರಿ, ಹಣ್ಣುಗಳು, ಶಾಲಾ ಫೀಗಳಲ್ಲಿ ಏರಿಕೆಯಿಂದ ದಿನನಿತ್ಯದ ಖರ್ಚು ಹೆಚ್ಚಾಗಿದೆ. ಜೆಡ್ ಅಂದರೆ ಜೊಮ್ಯಾಟೊ, ಅಮೆಜಾನ್ ಆ್ಯಂಡ್ ರ್ಯಾಪಿಡೋ. ವರ್ಕರ್ಸ್ ನಿಧಿಗೆ ಈ ಕಂಪನಿಗಳಿಂದ ಶೇಕಡಾ 5% ಸೆಸ್ ವಿಧಿಸಲಾಗಿದೆ. ಈ ಎಲ್ಲ ಬೆಲೆ ಏರಿಕೆಗಳು ಸೇರಿ ಸಾಮಾನ್ಯ ಮನೆತನದ ಆರ್ಥಿಕ ಸ್ಥಿತಿಗೆ ನಡುಕ ತಂದಿವೆ. ದಿನನಿತ್ಯದ ಖರ್ಚುಗಳೇ ತಿಂಗಳ ಸಂಬಳವನ್ನು ಮೀರಿಸುತ್ತಿರುವಂತಾಗಿದ್ದು ಉಳಿತಾಯ ಮಾಡುವುದು ಅಸಾಧ್ಯವಾಗಿದೆ. ಖಾಸಗಿ ಉದ್ಯೋಗಿಗಳು, ಬಡವರು, ವಿದ್ಯಾರ್ಥಿಗಳು, ಉದ್ಯೋಗವಿಲ್ಲದವರು ಎಲ್ಲರಿಗೂ ಈ ದುಬಾರಿ ಜೀವನ ಭಾರವಾಗಿದೆ. ಮನೆಯ ಬಾಡಿಗೆ, ದಾಖಲೆ, ಮೆಟ್ರೋ ಪ್ರಯಾಣ, ಪೆಟ್ರೋಲ್, ಹಾಲು, ವಿದ್ಯುತ್, ಶಾಲಾ ಶುಲ್ಕಗಳು ಎಲ್ಲದರ ಮೇಲೂ ಏರಿಕೆಯ ದಪ್ಪ ಹೊರೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ. ಮತ್ತೆ